ಡ್ರೋನ್ ಪ್ರತಾಪ್ ಅವರು ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆ ಸೇರಿದ್ದಾರೆ. ಇದರ ಬಗ್ಗೆ ಅನೇಕ ಮಾಹಿತಿಗಳು ಓಡಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೊಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ. ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಾದಂಥ ಒಂದಿಷ್ಟು ಘಟನೆಗಳಿಂದ ಮನನೊಂದು ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋ ಸುದ್ದಿಗಳು ಓಡಾಡ್ತಾ ಇತ್ತು. ಆದರೆ ಆಸ್ಪತ್ರೆಗೆ ದಾಖಲಾಗಿರೋದು ಹೌದು, ಅಸ್ವಸ್ಥಗೊಂಡಿರೋದು ಹೌದು, ಆದರೆ ಆತ್ಮಹತ್ಯೆಗೆ ಯತ್ನಿಸಿರೋದಲ್ಲ. ಬದಲಾಗಿ ಫುಡ್ ಪಾಯ್ಸನ್ ಆಗಿದೆ. ಆಹಾರ ಸೇವನೆಯಲ್ಲಿ ಏನೋ ಸಮಸ್ಯೆಯಾಗಿ ಡ್ರೋನ್ ಪ್ರತಾಪ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದು ಖಚಿತ ಆಗಿದೆ. ಯಾಕಂತಂದರೆ ಎರಡು ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ. ಒಂದು ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದ, ಕಲರ್ಸ್ ಕನ್ನಡ ವಾಹಿನಿ PRO ಮಾತನಾಡಿದ್ದಾರೆ. ಅವರು ಆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೌದು, ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಆರೋಗ್ಯದಲ್ಲಿ ಸಮಸ್ಯೆ ಆಗಿರೋದು ಹೌದು, ಅವರು ಸಂಜೆ ಹೊತ್ತಿಗೆ ಮತ್ತೆ ಬಿಗ್ ಬಾಸ್ ಮನೆಯನ್ನು ಸೇರಿಕೊಳ್ತಾರೆ ಇವತ್ತು ಸಂಜೆಯ ಒಳಗೆ ಅಂತ ಅವರು ಹೇಳಿದರೆ, ಈ ಕಡೆ ಡ್ರೋನ್ ಪ್ರತಾಪ್ ಅವರ ತಂದೆಯೂ ಕೂಡ ಮಾತನಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರತಾಪ್ ಅವರಿಗೆ ಚಿಕಿತ್ಸೆ ಕೊಟ್ಟಂತ ವೈದ್ಯರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಈಗಾಗಲೇ ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ. ಸದ್ಯ ಡ್ರೋನ್ ಪ್ರತಾಪ್ ಅವರಿಗೆ ಟ್ರೀಟ್ಮೆಂಟ್ ಮಾಡಿರುವಂತಹ ವೈದ್ಯರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಈ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು? ಅಡ್ಮಿಟ್ ಆಗುವಾಗ ಅವರ ಪರಿಸ್ಥಿತಿ ಹೇಗಿತ್ತು ಸರ್? ಮೂರನೇ ತಾರೀಕು ಮಧ್ಯರಾತ್ರಿ ಅಡ್ಮಿಟ್ ಆದ್ರಿ. ಅರೌಂಡ್ ಒಂದು 2:33 ಹಂಗೆ ಅಡ್ಮಿಟ್ ಆಗಿದ್ರು. ಒಂದು 8 ರಿಂದ 10 ಸತಿ ಲೂಸ್ ಮೋಷನ್ ಆಗಿತ್ತು. ಒಂದು 5 ರಿಂದ 6 ಸತಿ ವಾಮಿಟಿಂಗ್ ಆಗಿತ್ತು. ಹಾಗಾಗಿ ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಕರೀತೀವಿ. ಗ್ಯಾಸ್ಟ್ರೋಎಂಟ್ರೈಟಿಸ್ ಆಗಿ ಈ ತರ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ BP ಎಲ್ಲ ಕಡಿಮೆ ಆಗಿತ್ತು. ICU ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ವಿ. ಈಗ ಒಂದ್ ಗಂಟೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ. ಏನೇನು ಟೆಸ್ಟ್ ಮಾಡಿದ್ರಿ ಸರ್? ಟೆಸ್ಟ್ ಮಾಡಿದಾಗ ಏನೇನ್ ಗೊತ್ತಾಯ್ತು ಅಂತ ಹೇಳಿ? ಅದಕ್ಕೆ ಸಂಬಂಧ ಪಟ್ಟಿರೋ ಟೆಸ್ಟ್ ಎಲ್ಲ ಮಾಡಿದ್ವಿ. ಈಗ CBC ಅಂತ ಹೇಳ್ತೀವಿ. ಲೂಸ್ ಮೋಷನ್ ಆದಾಗ ರೀನಲ್ ಫಂಕ್ಷನ್ ಎಲ್ಲ ಡಿರೇಂಜ್ಡ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ RFT ಅಂತ ಹೇಳ್ತೀವಿ, ರೀನಲ್ ಫಂಕ್ಷನ್ ಟೆಸ್ಟ್, LFT ಮತ್ತೆ ಯೂರಿನ್ ರೋಟಿನ್ ಎಲ್ಲ ಮಾಡ್ತೀವಿ. ಅದರಲ್ಲಿ CBC ಮಾಡಿದಾಗ ಟೋಟಲ್ ಕೌಂಟ್ ಇನ್ಫೆಕ್ಷನ್ ಲೆವೆಲ್ ತೋರಿಸುತ್ತೆ. ಸೊ ಇಟ್ಸ್ 18,000 ಇತ್ತು. ಸೊ ಲುಕ್ಸ್ ಲೈಕ್ ಮೋರ್ ಓವರ್ ಅವ್ರಿಗೆ ಫುಡ್ ಇನ್ಫೆಕ್ಷನ್ ತರಾನೇ ಇದ್ದಿದ್ರಿಂದ ವಿ ಕ್ಯಾನ್ ಕೋರಿಲೇಟ್ ವಿತ್ ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್. ಅದ್ರ ಸಂಬಂಧಪಟ್ಟಿರೋ ತರ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ. ಸರ್, ಏನಾದ್ರು ಟ್ಯಾಬ್ಲೆಟ್ ತಗೊಂಡಿದ್ರ ಅವ್ರು? ಯಾಕೆಂದ್ರೆ ವಿಟಮಿನ್ ಟ್ಯಾಬ್ಲೆಟ್ ಅವ್ರು ಖಾಲಿ ಹೊಟ್ಟೆಲ್ ತಗೊಂಡಿದ್ರು ಅನ್ನೋ ಒಂದು ಇನ್ಫಾರ್ಮೇಶನ್ ಬಂದಿದೆ. ಆತರ ಏನಾದ್ರು ಆತರ ಹಿಸ್ಟ್ರಿ ನಮಗೆ ಕೊಟ್ಟಿಲ್ಲ. ಪ್ರತಾಪ್ ಅವರಾಗ್ಲಿ ಬಿಗ್ ಬಾಸ್ ಅವರಾಗ್ಲಿ ನಮ್ಗೆ ಆತರ ಹಿಸ್ಟ್ರಿ ಏನ್ ಕೊಟ್ಟಿಲ್ಲ. ಅವ್ರು ಹೇಳಿದ್ದು ಫಸ್ಟ್ ಬಂದಾಗ ತುಂಬಾ ಸುಸ್ತಾಗ್ತಿದೆ, ವಾಮಿಟಿಂಗ್, ಲೂಸ್ ಮೋಷನ್, ತುಂಬಾ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳಿದ್ದು. ಹಿಸ್ಟ್ರಿ ಕೇಳಿದ್ಕೆ 2-3 ದಿನದಿಂದ ನಾವು ಊಟ ಮಾಡಿಲ್ಲ ಕರೆಕ್ಟ್ ಆಗಿ. ಗ್ಯಾಸ್ಟ್ರೈಟಿ ಅಂದ್ರೆ ಅಷ್ಟು ಊಟ ಸೇರ್ತಾ ಇರ್ಲಿಲ್ಲ ಅಂತ ಹೇಳಿದ್ದು. ಸೊ ಅದಾದ್ ಮೋಸ್ಟ್ ಪ್ರಾಬಬ್ಲಿ ವಿ ಕ್ಯಾನ್ ಕೋರಿಲೇಟ್ ವಿತ್ ಫುಡ್ ಪಾಯ್ಸನ್, ಫುಡ್ ಇನ್ಫೆಕ್ಷನ್ ಅಲಾಂಗ್ ವಿತ್ ಗ್ಯಾಸ್ಟ್ರೈಟಿಸ್. 2 to 3 days ಇಂದ ಅವ್ರು ಹೇಗೆ ಊಟ ಮಾಡಿಲ್ಲ ಅದು ಕೂಡ ಇದಕ್ಕೆ ಇಂಡ್ಯೂಸ್ ಆಗಿರೋ ಚಾನ್ಸಸ್ ಇರುತ್ತೆ. ಅವ್ರು ವಾಮಿಟ್ ಆದಾಗ್ಲೂ ಕೂಡ ಟ್ಯಾಬ್ಲೆಟ್ ಸಸ್ಪಿಷಿಯಸ್ ಇತ್ತು ಅಂದ್ರೆ 100% ನಾವು MLC ಮಾಡ್ಲೇಬೇಕಾಗತ್ತೆ, ಕಂಪ್ಲೇಂಟ್ ಕೊಡ್ಲೇಬೇಕಾಗತ್ತೆ. ಆ ತರ ಸಿಂಪ್ಟಮ್ಸ್ ಯಾವ್ದು ನೋಡಿರ್ಲಿಲ್ಲ ಲಕ್ಷಣಗಳು ನಮಗೆ. ಸರ್, ಡಿಸ್ಚಾರ್ಜ್ ಆದಾಗ ಯಾವ ತರ ಇದ್ರು? ಚೆನ್ನಾಗಿದ್ರು, ಮಾತಾಡ್ತಾ ಇದ್ರು, ಸ್ಟೇಬಲ್ ಆಗಿದ್ರು. BP ಎಲ್ಲ ನಾರ್ಮಲ್ ಇತ್ತು, ಪಲ್ಸ್ ಎಲ್ಲ ನಾರ್ಮಲ್ ಇತ್ತು, ಸ್ಟೇಬಲ್. ಈಮೋಡೈನಮಿಕಲಿ ಪೇಷಂಟ್ ವಾಸ್ ಸ್ಟೇಬಲ್. ಸರ್, ಯಾರು ಕರ್ಕೊಂಡು ಬಂದಿದ್ರು ಸರ್? ಈಗ ಕರ್ಕೊಂಡು ಬರುವಾಗ ಅವ್ರ ಪರಿಸ್ಥಿತಿ ಹೇಗೆ? ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಏನಾದ್ರು ಇದ್ರೆ ಹೇಗಿದ್ರು? ಪ್ರಜ್ಞಾಹೀನ ತರ ಇರ್ಲಿಲ್ಲ. ಅವರೇ ಕಂಪ್ಲೇಂಟ್ ಹೇಳಿದ್ದು. ಬಿಗ್ ಬಾಸ್ ಹೌಸ್ ಅಲ್ಲಿ ಯಾರು ಅಂದ್ರೆ ಹೊರಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಮತ್ತೆ ಅಲ್ಲಿ ಹೊರಗಡೆ ಯಾರ್ಯಾರು ವರ್ಕ್ ಮಾಡ್ತಿದ್ರು ಅವರೇ ಕರ್ಕೊಂಡು ಬಂದಿದ್ದು. ನಮಗೆ ಬಂದಿದ್ದಾಗ ಪ್ರತಾಪ್ ಅವರು ಕೂಡ ಕಾನ್ಸಿಯಸ್ ಆಗೇ ಇದ್ದಿದ್ದು. ಅವ್ರೇನ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ಲಿಲ್ಲ, ತುಂಬಾ ಕಾನ್ಸಿಯಸ್ ಆಗಿದ್ದು. ಕಂಪ್ಲೇಂಟ್ ಎಲ್ಲ ಅವರಿಗೆ ಅವ್ರು ಹೇಳಿದ್ದು. ಸರ್, ಈಗ ಗ್ಯಾಸ್ಟ್ರಿಕ್ ಆಗಿ ಊಟ ಮಾಡದೆ ಈ ತರ ಆಯ್ತಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಇತ್ತು ಅವ್ರ ಆರೋಗ್ಯದಲ್ಲಿ? ಮೋಸ್ಟ್ ಪ್ರಾಬ್ಲಿ ಗ್ಯಾಸ್ಟ್ರೈಟಿಸ್ ಇಂದ ಮ್ಯಾಮ್. ಊಟ 2-3 ದಿನದಿಂದ ಊಟ ಇರ್ಲಿಲ್ಲ. ಮೋಸ್ಟ್ ಪ್ರಾಬ್ಲಿ ಗ್ಯಾಸ್ಟ್ರೈಟಿಸ್ ಆಗಿದೆ. ಈಗ ಪೊಲೀಸ್ ಅವ್ರು ಏನಾದ್ರು ಬಂದಿದ್ರ ಸರ್? ಏನಾದ್ರು ಕೇಳಿದ್ರ ನಿಮ್ಮ ಹತ್ರ? ಪೊಲೀಸ್ ಫಸ್ಟ್ ಆಫ್ ಆಲ್ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಗೆಲ್ಲ ಪೊಲೀಸ್ ಬರೋ ಅವಶ್ಯಕತೆ ಇರೋದಿಲ್ಲ. ಅಂಟಿಲ್ ಅಂದ್ರೆ ಸಸ್ಪಿಷಿಯಸ್ ಇರಬೇಕು, ಎನಿ ಅದರ್ ಸೂಸೈಡ್ ಅಟೆಂಪ್ಟ್ ಇರಬೇಕು ಅಥವಾ ಟ್ಯಾಬ್ಲೆಟ್ ಕನ್ಸಂಪ್ಷನ್ ಇದ್ದಾಗ ಅಷ್ಟೇ ನಾವು ಕಂಪ್ಲೇಂಟ್ ರೇಸ್ ಮಾಡಿದಾಗ ಅಥವಾ MLC ನಾವು ಪಾಸ್ ಮಾಡಿದಾಗ ಪೊಲೀಸ್ 100% ಬಂದೇ ಬರ್ತಾರೆ. ಎನಿ MLC ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಿಲ್ಲ. MLC ಇತ್ತಂದ್ರೆ 100% ಬರ್ತಾರೆ. ಬಟ್ ದಿಸ್ ಇಸ್ ಅ ನಾನ್ MLC ಕೇಸ್ ಆಗಿರೋದ್ರಿಂದ ಪೊಲೀಸ್ ಬರೋ ಅವಶ್ಯಕತೆ ಇರಲಿಲ್ಲ. ಆಯ್ತಾ, ಪ್ಯೂರ್ಲಿ ಇದು ಮೆಡಿಕಲ್ ಕೇಸ್ ಇದ್ದಿದ್ರಿಂದ, ಅಂದ್ರೆ ಮೆಡಿಕಲ್ ಕೇಸ್ ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂದ್ರೆ ಗ್ಯಾಸ್ಟ್ರೈಟಿಸ್ ಇಂಡ್ಯೂಸ್ ಇಂದ ಈ ತರ ಆಗಿರೋದ್ರಿಂದ ಪೊಲೀಸ್ ಏನ್ ಬಂದಿರಲಿಲ್ಲ. ಸರ್, ಈಗ ಮತ್ತೆ ಏನಾದ್ರು ಅವರನ್ನ ಕರೆದಿದ್ದೀರಾ ನೀವು ಹಾಸ್ಪಿಟಲ್ಗೆ ಏನಾದ್ರು ಆದ್ರೆ, ಅಥವಾ ನೀವೇನಾದ್ರು ಅಲ್ಲಿ ಹೋಗ್ಬೇಕು ಅಂತ ಏನಾದ್ರು ಹೇಳಿದಾರ? ಆಫ್ಟರ್ 1 week ನಾವು ಕರೆದಿದೀವಿ. ಇನ್ ಕೇಸ್ ಬರ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ನಮ್ಮನ್ನ ಕರೀತಾರೆ, ನಾವು ಹೋಗಿ ಚೆಕ್ ಮಾಡ್ಬಿಟ್ಟು ಬರ್ತೇವೆ. ಅಂದ್ರೆ ಈಗ ಅವರ ಆರೋಗ್ಯದ ಚೆನ್ನಾಗಿದೆ. ಡಾಕ್ಟರ್ ಪ್ರತಾಪ್. ನಿಮ್ದು ಸರ್? ಡಾಕ್ಟರ್ ಪೂರ್ವಜ್.
ಇದಿಷ್ಟು ವೈದ್ಯರ ಮಾತು. ಈಗ ಅವರ ಆರೋಗ್ಯ ಚೆನ್ನಾಗಿದೆ, ಅಡ್ಮಿಟ್ ಆದಾಗ ಹೇಗಿದ್ರು ಡಿಸ್ಚಾರ್ಜ್ ಆದಾಗ ಕಂಪ್ಲೀಟ್ ರಿಕವರಿ ಆಗಿ ಹೋಗಿದ್ದಾರೆ. ಮತ್ತೆ ನಾವು ಬರೋದಕ್ಕೆ ಹೇಳಿದೀವಿ, ಅವರ ಆರೋಗ್ಯಕ್ಕೆ ಬೇಕಾದಂತಹ ಮೆಡಿಸಿನ್ ಏನಿದೆ ಅವೆಲ್ಲವನ್ನ ಕೂಡ ಕೊಟ್ಟಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪಟೂರು ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.